ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇದ್ದೀನಿ. ನಾವು ಚೆನ್ನಾಗಿದ್ದೀವಿ. ಈ ವಿಡಿಯೋ ಬಂದು ಅಮಾವಾಸ್ಯೆ ದಿನದ ವಿಡಿಯೋ ಆಗಿರುತ್ತೆ. ಅಮಾವಾಸ್ಯೆ ಅಲ್ವಾ, ಎಲ್ಲ ಕ್ಲೀನ್ ಮಾಡ್ಕೊತ ಇದ್ದೀನಿ. ನೆನ್ನೆ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೆ. ಇವತ್ತು ಸುಮ್ಮನೆ ಹಂಗೆ ನೀರು ಬಿಟ್ಟು ಹೊರಗಡೆ ಎಲ್ಲ ಒಳಗಡೆ ಕಸ ಗುಡಿಸಿ ನೆಲ ಒರೆಸ್ಕೊಂಡು ಪೂಜೆ ಮಾಡ್ಬೋದು ಅಷ್ಟೇ, ಇನ್ನೇನು ಕೆಲಸ ಇಲ್ಲ. ಒಂದು 8 ಗಂಟೆಯಿಂದ ವೀಡಿಯೋನ ಸ್ಟಾರ್ಟ್ ಮಾಡಿದೆ. ನಾನು ಸ್ವಲ್ಪ ಲೇಟಾಗಿ ಎದ್ದೇಳ್ತೀವಿ ಇವತ್ತು. ಅದಕ್ಕೆ ಎಲ್ಲ ಫಸ್ಟ್ ಹೊರಗಡೆ ತೊಳೆದ್ಬಿಡೋಣ ಅಂತ ತೊಳಿತಾ ಇದ್ದೀನಿ. ಇಲ್ಲಾಂದರೆ ಬೇಗ ಒಣಗಲ್ಲ ಹೊರಗಡೆ. ಅದಕ್ಕೆ ಆಗಲೇ ಬಿಸಿಲು ಬರ್ತಾಯಿತ್ತು. ಒಂದು ಸರಿ ನೀರು ಬಿಟ್ಟು ನೀಟಾಗಿ ಪರ್ಕೆದಲ್ಲಿ ಗುಡಿಸ್ಬಿಟ್ಟು ಮಾಪ್ ಹಾಕ್ಬಿಟ್ರೆ ಒಣಗಿಬಿಡುತ್ತೆ ಬೇಗ. ನಿಧಾನಕ್ಕೆ ಮಾಡ್ಕೊತಾ ಇದ್ದೀನಿ. ಇನ್ನೇನು ಮನೇಲಿ ಇರ್ತೀವಲ್ಲ, ನಿಧಾನಕ್ಕೆ ಮಾಡ್ಕೊಂಡ್ರೆ ಆಯಿತು ಅಂತ ಮಾಡ್ತಾಯಿದ್ದೀನಿ. ನೆನ್ನೆ ಎಲ್ಲ ಫುಲ್ ಕ್ಲೀನ್ ಆಯಿತು ಫ್ರೆಂಡ್ಸ್ ಮನೆ. ಇವತ್ತು ಒಂದು ಪೂಜೆ ಮಾಡ್ಕೊಳೋದು ಅಷ್ಟೇ, ಇನ್ನೇನು ಕೆಲಸ ಉಳಿಸಿರಲಿಲ್ಲ. ನೆನ್ನೆನೇ ಫುಲ್ ಎಲ್ಲ ಕ್ಲೀನ್ ಮಾಡಿಬಿಟ್ಟಿದ್ದೆ. ಅದಕ್ಕೆ ಸ್ವಲ್ಪ ಬೇಗನೂ ಎದ್ದೇಳೋಕ್ಕಾಗಿಲ್ಲ. ಬೆಳಗ್ಗೆ ಯಾಕೋ ಸುಸ್ತಾದಂಗೆ ಆಗಿತ್ತು. ಅದಕ್ಕೆ ಸ್ವಲ್ಪ ಬೇಗ ಎದ್ದೇಳೋಕ್ಕಾಗಿಲ್ಲ. ಆಮೇಲೆ ನಿಧಾನಕ್ಕೆ ಎದ್ದು ಎಲ್ಲ ಕೆಲಸನೂ ಮಾಡ್ಕೊಂಡೆ. ನೋಡಿ, ಪರ್ಕೆಯಲ್ಲೆಲ್ಲ ನೀಟಾಗಿ ಗುಡಿಸ್ತಾ ಇದ್ದೀನಿ. ಇಲ್ಲಾಂದರೆ ನೀರು ಅಲ್ಲೇ ನಿಂತ್ಕೊಬಿಡ್ತವೆ, ನೀರು ಹೋಗಲ್ಲ, ಟೈಲ್ಸ್ ಮೇಲೆ ಅಲ್ಲೇ ನಿಂತ್ಕೊಳ್ತವೆ. ಅದಕ್ಕೆ ಒಂದು ಸರಿ ಪರ್ಕೆಯಲ್ಲಿ ನೀಟಾಗಿ ಗುಡಿಸ್ಬಿಟ್ಟು ಆಮೇಲೆ ಮಾಪಲ್ಲಿ ಒರೆಸ್ಕೊಬರ್ತೀನಿ. ನಾನು ದಿನ ಹೀಗೆ ಮಾಡೋದು. ಇಲ್ಲಾಂದರೆ ನೀರು ಅಲ್ಲೇ ನಿಂತ್ಕೊಳ್ತಾವಲ್ಲ, ಬೇಗ ಒಣಗಲ್ಲ. ಓಡಾಡ್ತಾ ಇರ್ತೀವಿ, ಜಾರ್ಬಿಡುತ್ತೆ ಮತ್ತೆ ಅಂತ ಫಸ್ಟು ಆ ಕೆಲಸ ಮಾಡಿಬಿಡ್ತೀನಿ. ನೋಡಿ, ಎಲ್ಲ ಆಯಿತು, ಕ್ಲೀನ್ ಎಲ್ಲ ಆಯಿತು. ಬಾಗಿಲಿಗೂ ಅರಿಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟೆ. ಹೊರಗಡೆ ಕೆಲಸ ಆಯಿತು. ದೋಸೆಗಂತ ಹಿಟ್ಟು ರುಬ್ಬಿಟ್ಟಿದ್ದೆಲ್ಲ ಅದು ಉಬ್ಬೈತಾ ಇಲ್ಲ ಅಂತ ನೋಡ್ತಾ ಇದ್ದೀನಿ. ಉಬ್ಬಿ ಬಂದಿದೆ. ಸ್ವಲ್ಪ ದೊಡ್ಡ ಪಾತ್ರೆಗೆ ಹಾಕಿಡ್ತೀನಿ ನಾನು ಹಿಟ್ಟು, ಇಲ್ಲಾಂದರೆ ಉಬ್ಬಿ ಎಲ್ಲ ಹೊರಗಡೆ ಚೆಲ್ಬಿಡುತ್ತೆ ಅಂತ. ಉಬ್ಬಿ ಬಂದಿತ್ತು. ಇವಾಗ ಸ್ವಲ್ಪ ಉಪ್ಪು ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬಿಡ್ತೀನಿ. ಇಲ್ಲಾಂದರೆ ಆವಾಗ ದೋಸೆ ಮಾಡಿದವಾಗೆ ಹಾಕ್ಕೊಂಡ್ರೆ ಉಪ್ಪು ಕರಗಿರಲ್ಲ, ಉಪ್ಪೇ ಸಿಗ್ತಾ ಇರುತ್ತೆ. ಅದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಕಲಸಿಟ್ಬಿಡ್ತೀನಿ ಮುಂಚೆನೇ. ನಾನು ನೀಟಾಗಿ ಮಿಕ್ಸ್ ಮಾಡಿಟ್ಟು ಕಸ ಎಲ್ಲ ಗುಡಿಸಿ ನೆಲ ಎಲ್ಲ ಒರೆಸ್ಕೊಂಡು ಸ್ನಾನ ಮಾಡ್ಕೊಬಂದು ಪೂಜೆನೂ ಮಾಡಿದೆ. ನೋಡಿ, ಪೂಜೆ ಎಲ್ಲ ಆಯಿತು. ಪೂಜೆ ಎಲ್ಲ ಆಮೇಲೆ ದೋಸೆ ಎಲ್ಲ ರೆಡಿ ಮಾಡ್ಕೊಂಡ್ರೆ ಆಯಿತು ಅಂತ ಫಸ್ಟ್ ಪೂಜೆ ಮಾಡಿಬಿಟ್ಟೆ. ಪೂಜೆ ಎಲ್ಲ ಆದಮೇಲೆ ಚಟ್ನಿಗೆ ರೆಡಿ ಮಾಡ್ಕೊಂಡೆ. ನೋಡಿ, ಚಟ್ನಿಗೂ ಇದು ಮಸಾಲೆ ದೋಸೆಗೆ ಫ್ರೆಂಡ್ಸ್, ಅದು ಚಟ್ನಿ, ಕೆಂಪು ಚಟ್ನಿ ಅದನ್ನು ರೆಡಿ ಮಾಡಬೇಕು. ಪಲ್ಯಕ್ಕೂ ಇಟ್ಟಿದ್ದೀನಿ, ಆಲೂಗಡ್ಡೆ ಪಲ್ಯಕ್ಕೂ. ನನ್ನ ಮಗ ಮಸಾಲೆ ದೋಸೆ ಬೇಕಂದ, ಅದಕ್ಕೆ ಮಸಾಲೆ ದೋಸೆನೇ ಮಾಡೋಣ ಅಂತ. ನೋಡಿ, ತಿಂತಾ ಇದ್ದಾನೆ ನನ್ನ ಮಗ. ಆಗಲೇ ಹಾಕ್ಕೊಟ್ಟೆ ಅವನಿಗೆ ಎಲ್ಲ ಮಾಡಿ. ಮೊನ್ನೆ ಹೊರಗಡೆ ಹೋಗಿದ್ವಿ, ಅಲ್ಲಿ ಮಸಾಲೆ ದೋಸೆ ತಿಂದ. ನನಗೆ ಅದೇ ಬೇಕು ಅಂತ ಹೇಳಿದ್ದ, ಅದಕ್ಕೆ ಮಸಾಲೆ ದೋಸೆನೇ ಮಾಡಿಕೊಟ್ಟೆ. 1-2 ಮಸಾಲೆ ದೋಸೆ ಮಾಡಿದೆ, 1-2 ಖಾರ ಮಾತ್ರ ಹಚ್ಚಿ ಮಾಡ್ಕೊಂಡಿದ್ದೆ, 1-2 ಪ್ಲೇನ್ ದೋಸೆ ಮಾಡ್ಕೊಂಡಿದ್ದೆ. ಅವ್ರಿಗೆ ಹೆಂಗೆ ಇಷ್ಟನೋ ಹಂಗೆ ಹಾಕ್ಕೊಟ್ಟೆ. ನಮ್ಮ ಯಜಮಾನ್ರು ಖಾರ ಮಾತ್ರ ಹಾಕು, ಅದ್ರ ಮೇಲೆ ಪಲ್ಯ ಇಡಬೇಡ ಅಂದರು. ಅದಕ್ಕೆ ಅವ್ರಿಗೆ ಸಪ್ರೇಟಾಗಿ ಖಾರನೂ ಹಾಕ್ಕೊಟ್ಟೆ ನಾನು. ಮಸಾಲೆ ದೋಸೆ ಅಂದರೆ ನನಗೂ ಇಷ್ಟ. ಹೋಟ್ಲಲ್ಲಿ ಹೋದರೆ ಬರೀ ಅದನ್ನೇ ಆರ್ಡ್ರ್ ಮಾಡಿ ತಿಂತೀನಿ ನಾನು, ಮಸಾಲೆ ದೋಸೆನ. ನನಗಂತೂ ತುಂಬ ಇಷ್ಟ ಮಸಾಲೆ ದೋಸೆ. ಹೊರಗಡೆ ಹೋದಾಗೆಲ್ಲ ನಾನು ಮಸಾಲೆ ದೋಸೆನೇ ಜಾಸ್ತಿ ತಿಂತೀನಿ. ಬೇರೆ ಐಟಮೆಲ್ಲ ಸ್ವಲ್ಪ ಕಮ್ಮಿನೇ ತಿನ್ನೋದು. ಅವ್ನು ಕೇಳ್ದ ಅಂತ ಮಾಡಿದೆ, ಇಲ್ಲಾಂದರೆ ಏನು ಪ್ಲೇನ್ ದೋಸೆನೇ ಮಾಡ್ತಾಯಿದ್ದೆ. ಅವ್ನಿಗೆ ಯಾಕೋ ತುಂಬ ಇಷ್ಟ ಆಯಿತು ಮೊನ್ನೆ ತಿಂದಿದ್ದು, ಅದಕ್ಕೆ ಮಾಡಮ್ಮ ಅಂದ, ಅದಕ್ಕೆ ಮಾಡಿದ್ದಾಯಿತು. ಮಧ್ಯಾಹ್ನಕ್ಕೂ ಇದೇ ಇತ್ತು ಫ್ರೆಂಡ್ಸ್. ಮಧ್ಯಾಹ್ನ ನಾನೇನು ಮಾಡೋಕ್ಕೋಗಿಲ್ಲ, ದೋಸೆ ಚಟ್ನಿನೇ ತಿಂದ್ವಿ ಮಧ್ಯಾಹ್ನನೂ. ದೋಸೆ ಇಟ್ಟು ಅವತ್ತೊಂದು ದಿನಕ್ಕಾಗೋಷ್ಟು ರುಬ್ಕೊಂಡಿದ್ದೆ ಅಷ್ಟೇ. ಇನ್ನು ಭಾನುವಾರ ಹೋಳಿಗೆ ಇರ್ತವೆ, ಅದಕ್ಕೆ ಅವತ್ತೇ ಖಾಲಿ ಮಾಡಿದ್ವಿ ಎಲ್ಲನೂ. ಒಂದೇ ದಿವಸಕ್ಕಂತಲೇ ರುಬ್ಬಿದ್ದು ನಾನು ಹಿಟ್ಟನ್ನ, ದೋಸೆ ಹಿಟ್ಟನ್ನ. ಮತ್ತೆ ಉಳ್ಕೊಂಡ್ರೆ ತಿನ್ನಲ್ಲ ಯಾರೂ. ಇನ್ನು ಹೋಳಿಗೆ ಇರುತ್ತವೆ ಮತ್ತು ಹಂಗೆ ಇರುತ್ತೆ ಫ್ರಿಜ್ಜಲ್ಲಿ ಅಂತ ಒಂದೇ ದಿನಕ್ಕೆ ಖಾಲಿ ಮಾಡಬೇಕಂತ ಮಾಡಿದ್ದು. ನೋಡಿ, ಇವಾಗ ಅವ್ರಿಗೆಲ್ಲ ಹಾಕ್ಕೊಟ್ಟೆ. ಇವಾಗ ನನಗೆ ಹಾಕ್ಕೊತ ಇದ್ದೀನಿ ಲಾಸ್ಟಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು ಮಸಾಲೆ ದೋಸೆ. ಚಟ್ನಿ ಚೆನ್ನಾಗಿ ಬಂದಿತ್ತು. ನಾವು ಹೋಟ್ಲಲ್ಲಿ ಹೆಂಗೆ ತಿಂತೀವೋ ಹಾಗೆ ಬಂದಿತ್ತು ಚಟ್ನಿ. ಕೆಂಪು ಚಟ್ನಿ ಚೆನ್ನಾಗಿತ್ತು. ಕಲರ್ ಏನೂ ಬಂದಿಲ್ಲ, ಅವರು ಹೋಟ್ಲಲ್ಲಿ ಮಾಡ್ತಾರಲ್ಲ ಆ ಥರ ಏನು ಕಲರ್ ಬಂದಿಲ್ಲ. ಟೇಸ್ಟು ಚೆನ್ನಾಗಿತ್ತು. ಕಾಯಿ ಚಟ್ನಿ ಮಾಡಿದ್ದೆ. ನಮ್ಮ ಮನೆಯಲ್ಲಿ ಬರೀ
ದೋಸೆ ಚಟ್ನಿ ತಿನ್ನಲ್ಲ, ಪಲ್ಯ ಇರಲೇಬೇಕು, ಆಲೂಗಡ್ಡೆ ಪಲ್ಯ. ಅದಕ್ಕೆ ದೋಸೆ ಮಾಡಿದಾಗೆಲ್ಲ ಆಲೂಗಡ್ಡೆ ಪಲ್ಯ ಮಾಡ್ತೀನಿ ನಾನು. ನೋಡಿ, ಒಂದೆರಡು ಪ್ಲೇನ್ ದೋಸೆ ಹಾಕ್ತಾಯಿದ್ದೀನಿ. ದೋಸೆ ಎಲ್ಲ ಹಾಕ್ಕೊಂಡು ತಿಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಎಲ್ಲ ಕೆಲಸ ಮುಗಿಸಿದ್ದೆಲ್ಲ, ಇನ್ನೇನು ಕೆಲಸ ಇರಲಿಲ್ಲ ಅವತ್ತು. ಸ್ವಲ್ಪ ರೆಸ್ಟ್ ಮಾಡಿದ್ವಿ, ಹಬ್ಬ ಆರಾಮಾಗಿ ಮಾಡ್ಕೋಬೋದು ಅಂತ. ನಾನು ಹಿಂದಿನ ದಿನ ಕೆಲಸ ಬಿಟ್ಟರೆ ಹಬ್ಬ ಆರಾಮಾಗಿ ಮಾಡ್ಕೋಬೋದು. ನೋಡಿ, ಇದು ಪೌಡರು ಫ್ರೆಂಡ್ಸ್, ನನ್ನ ಮಕ್ಕಕ್ಕೆ ಹಚ್ಕೊಳಕ್ಕೆ ಪೌಡರ್ ಮಾಡ್ಕೊತಾ ಇದ್ದೀನಿ ನಾನು. ಈ ಬೇಳೆ ಎಲ್ಲ ಹಾಕಿ ಪೌಡರ್ ಮಾಡಿಟ್ಕೊತೀನಿ. ಒಂದು 6 ತಿಂಗಳವರೆಗೂ ಇದನ್ನೇ ಬಳಸ್ತೀನಿ ನಾನು. ದಿನ ಪೌಡರೇನೇ ಹಾಕಿ ಬಳಸೋದು. ಮತ್ತು ನಾನು ಯಾವುದೇ ರೀತಿಯ ಸೋಪ್ ಫೇಸ್ ವಾಶು ಏನು ಬಳಸಲ್ಲ. ಫೇಸ್ಗೆ ಪೌಡರ್ ಮಾಡಿಟ್ಕೊಬಿಡ್ತೀನಿ. ನಮ್ಮ ಮನೇಲಿ ಎಲ್ಲರೂ ಹಾಕ್ತಾರೆ, ನಮ್ಮ ಯಜಮಾನ್ರು ಇದನ್ನೇ ಬಳಸೋದು. ನೋಡಿ, ಎಲ್ಲ ಕಾಳು ಹಾಕಿ ಪೌಡರ್ ಮಾಡ್ಕೊತೀನಿ. ಅಕ್ಕಿ, ಹೆಸರು ಕಾಳು, ಕಡಲೆ, ಇದು ಮೈಸೂರು ದಾಲು, ಇನ್ನು ಏನೇನೋ ಕಾಳು ಹಾಕ್ತಾರೆ. ನನಗಿಷ್ಟೇ ಸಾಕು, ನಾನು ಇಷ್ಟೇ ಮಾಡ್ಕೊಳೋದು. ಯಾವತ್ತು ಮಾಡ್ಕೊಂಡ್ರೂ ಪೌಡರು ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಫ್ರೆಂಡ್ಸ್. ನೋಡಿ, ನಾನು ಫೋಟೋನು ಆ್ಯಡ್ ಮಾಡ್ತಾಯಿದ್ದೀನಿ. ಆ ಫೋಟೋದಲ್ಲಿ ನೋಡಿ, ಅದು ಬಿಫೋರು, ಇದು ಆಫ್ಟರ್ ಫೋಟೋ. ಎಷ್ಟು ಡಿಫ್ರೆಂಟ್ ಇದೆ ನೋಡಿ, ಎಷ್ಟು ಗ್ಲೋಯಿಂಗಾಗಿ ಕಾಣಿಸ್ತಾ ಇದೆ ಅಂತ. ಮುಖ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾವು ಮನೆಯಲ್ಲೇ ಮಾಡ್ಕೊಂಡು ಇಟ್ಕೊಂಡ್ರೆ. ಆ ಸೋಪೆಲ್ಲ ಬಳಸಿದ್ರು ನನಗೆ ಆ ಸೋಪ್ ಬಳಸಿದ್ರೆ ಸೆಟ್ ಆಗೋದೇ ಇಲ್ಲ. ಅದಕ್ಕಂತಲೇ ನಾನು ಈ ಪೌಡರ್ ಮಾಡಿ ಇಟ್ಕೊತೀನಿ. ನೋಡಿ, ಇದು ದಾಸವಾಳದ ಹೂವು ಒಣಗಿಸಿಟ್ಟಿದ್ದೆ ಆಗಲೇ. ಅದು ಬೇವಿನ ಸೊಪ್ಪು ಎಲ್ಲ ಒಣಗಿಸಿ ಇಟ್ಟಿದ್ದೀನಿ. ಅದನ್ನು ಸ್ವಲ್ಪ ಇವತ್ತೊಂದು ದಿನ ಹೊರಗಡೆ ಬಿಸಿಲಿಗಿಟ್ಟು ಮತ್ತೆ ಮಿಲ್ಗೆ ಹಾಕ್ಸ್ಕೊಬರ್ಬೇಕು. 1-2 kg ಆಗುತ್ತೆ, ಅಷ್ಟಿದ್ದಾವೆ ಕಾಳು. ಎಲ್ಲನೂ ಮಿಲ್ಗೆ ಹಾಕ್ಸ್ಕೊಬರೋಣ ಅಂತ. ಮಿಕ್ಸಿಗೆ ಹಾಕೋಕ್ಕಾಗಲ್ಲ, ಜಾಸ್ತಿ ಇದ್ದಾವೆ. ಕಮ್ಮಿ ಇದ್ದರೆ ಮಿಕ್ಸಿಗೆ ಹಾಕ್ಕೊತ ಇದ್ದೆ. ಇದು ಜಾಸ್ತಿ ಇದ್ದಾವೆ, ಅದಕ್ಕೆ ನೋಡಿ ಒಣಗಲಿ ಅಂತ ಸ್ವಲ್ಪ ಹೊತ್ತು ಬಿಸಿಲಿಗೆ ಇಟ್ಟಿದ್ದೀನಿ, ಡ್ರೈ ಆಗಲಿ ಸ್ವಲ್ಪ ಅಂತ. 1-2 ಅವರ್ ಏನೋ ಇಟ್ಟರೆ ಸಾಕು. ಧನಿಯಾ ಪುಡಿ ಖಾಲಿಯಾಗಿದ್ದು ಫ್ರೆಂಡ್ಸ್, ಅದಕ್ಕೆ ಧನಿಯಾ ಪುಡಿನೂ ಮಾಡ್ಕೊಳ್ಳೋಣ ಅಂತ ಮಾಡ್ತಾಯಿದ್ದೀನಿ. ಇನ್ನೇನು ಹಬ್ಬಕ್ಕೆಲ್ಲ ಬೇಕಾಗುತ್ತೆ. ನಾನೇನು ಜಾಸ್ತಿ ಬಳಸಲ್ಲ ಧನಿಯಾ ಪುಡಿನ. ಏನಾದರೂ ಮಸಾಲೆ ಸಾಂಬಾರು ಮಾಡಿದಾಗ ಮಾತ್ರ ಬಳಸೋದು. ಅದಕ್ಕೆ ಮನೆಯಲ್ಲೇ ಮಾಡ್ಕೊತೀನಿ. ನಾನೇನು ತರಕ್ಕೆ ಹೋಗಲ್ಲ ಅಂಗಡಿಯಿಂದ, ರೆಡಿಮೇಡ್ ಪೌಡರು. ಧನಿಯಾ ತರಿಸಿದ್ದೆ, ಅದನ್ನೇ ಎಲ್ಲ ಕ್ಲೀನ್ ಮಾಡಿಕೊಂಡು ಹುರ್ಕೊಂಡು ಪೌಡಿ ಮಾಡಿ ಇಟ್ಕೊಂಡೆ ಮಿಕ್ಸಿಯಲ್ಲಿ ಹಾಕಿ. ನಾನು ಮನೆಯಲ್ಲೇ ಮಾಡ್ಕೊತೀನಿ ಧನಿಯಾ ಪೌಡರು, ಅಂಗಡಿಯಿಂದ ತರಕ್ಕೆ ಹೋಗಲ್ಲ. ನಾವು ಸಾಂಬಾರು ಪುಡಿ, ಖಾರದ ಪುಡಿನೂ ಅಷ್ಟೇ 1 ವರ್ಷಕ್ಕಾಗೋಷ್ಟು ಮಾಡಿಟ್ಕೊಬಿಡ್ತೀವಿ. 1 ವರ್ಷ ಬರುತ್ತೆ. ನಾವು 1 ವರ್ಷ ಮಾಡಿಟ್ಕೊಂಡ್ರೆ ಮುಂದಿನ ವರ್ಷ ಮತ್ತೆ ಮಾಡ್ಕೊಳೋದು. ಹಾಗೆ ಧನಿಯಾ ಪುಡಿ ಯಾವಾಗ ಖಾಲಿ ಆಗುತ್ತೋ ಆವಾಗ ಮಾಡ್ಕೊತಾ ಇರ್ತೀನಿ. ಸ್ವಲ್ಪನೇ ಮಾಡ್ಕೊತೀನಿ, ಒಂದೇ ಸರಿ ಮಾಡಿಟ್ಕೊಳಲ್ಲ ಧನಿಯಾ ಪುಡಿ ಏನು. ಸ್ವಲ್ಪ ತಣ್ಣಗಾಗಿಬಿಟ್ಟಿದೆ, ತಣ್ಣಗಾಗಿದೆ. ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಪುಡಿ ಮಾಡಿ ಒಂದು ಬಾಕ್ಸ್ಗೆ ಆಗಿಟ್ಕೊಬಿಟ್ರೆ ಎಷ್ಟು ದಿನ ಬೇಕಾದರೂ ಅಷ್ಟು ದಿನ ಬಳಸ್ಬೋದು. ನಾನೇನು ಹಾಕಲ್ಲ, ಧನಿಯಾ ಪುಡಿಗಿನ್ನ ಏನೇನೋ ಹಾಕ್ತಾರೆ, ನಾನೇನು ಹಾಕಲ್ಲ. ಬರೀ ಧನಿಯಾ ಒಂದು ಹಾಕಿ ಅದನ್ನು ಸ್ವಲ್ಪ ಹುರ್ಕೊಂಡು ಮಿಕ್ಸಿಗೆ ಹಾಕಿ ಪೌಡರ್ ಮಾಡಿ ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ ಅಷ್ಟೇ. ಪೌಡರ್ ಮಾಡಿಸ್ಕೋಣ ಬರೋ ಕಾಳೆಲ್ಲ ಇನ್ನು ಹೊರಗಡೆನೇ ಇಟ್ಟಿದ್ದೀನಿ. ಅದು ಒಣಗಲಿ ಅಂತ ಹೊರಗಡೆ ಇಟ್ಟಿದ್ದೀನಿ. ಸಾಯಂಕಾಲ ಹಾಕ್ಸ್ಕೊಬರ್ತೀನಿ ಹಿಟ್ಟನ್ನ. ಸಾಯಂಕಾಲನೇ ಓಪನ್ ಮಾಡೋದು ಅವರು. ಅದಕ್ಕೆ ಬಿಲ್ಲು ಓಪನ್ ಮಾಡಿದ್ರು ಸಾಯಂಕಾಲ ಹೋಗಿ ಹಾಕ್ಸ್ಕೊಬರ್ಬೇಕು. ಒಣಗಲಿ ಅಂತ ಹಂಗೆ ಇಟ್ಟಿದ್ದೀನಿ, ಹೊರಗಡೆನೇ ಇಟ್ಟಿದ್ದೀನಿ. ನೀವು ಬೇಕಾದರೆ ಹುರ್ಕೊಂಡು ಮಾಡ್ಕೋಬೋದು ಅದನ್ನು. ನಾನು ಕಾಳೇನು ಹುರಿಯೋಕ್ಕೆ ಹೋಗಿಲ್ಲ, ಸುಮ್ಮನೆ ಬಿಸಿಲಿಗಿಟ್ರೇನೂ ಸಾಕು. ಇವಾಗೇನು ಬಿಸಿಲು ಬೇರೆ ಜಾಸ್ತಿ, ಬಿಸಿಲಿಗಿಟ್ರೇನೂ ಸಾಕು ಅಂತ ಹೊರಗಡೆನೇ ಇಟ್ಟಿದ್ದೀನಿ. ನೋಡಿ, ಇಷ್ಟಾದರೆ ಸಾಕು ಪುಡಿ. ಒಂದು ಅರ್ಧ ಬಾಕ್ಸ್ ಏನೋ ಬಂದಿತ್ತು. ಇನ್ನು ಧನಿಯಾ ಸ್ವಲ್ಪ ಉಳಿಸಿದ್ದೆ, ಯಾವತ್ತಾದರೂ ಚಿಕನ್ ಮಾಡಿದವಾಗ ಹಂಗೆ ಹುರ್ಕೊಳ್ಳೋಕ್ಕೆ ಬರುತ್ತೆ ಅಂತ ಧನಿಯಾ ಅಂತ ಹಾಗೆ ಇಟ್ಟಿದ್ದೆ ಒಂದಷ್ಟು. ನೋಡಿ ಫ್ರೆಂಡ್ಸ್, ನಾವು ಮನೆಯಲ್ಲೇ ಧನಿಯಾ ಪುಡಿ ಮಾಡ್ಕೊಬೋದು ಪ್ಯಾಕೆಟ್ಗಿಂತ. 1 kg ತಂದುಬಿಟ್ಟು ಮಾಡಿಟ್ಕೊಂಡ್ರೆ ಬರುತ್ತೆ. ನಾನು ಹಂಗೆ ಬಾಕ್ಸ್ಗೆ ಹಾಕ್ಕೊತಾ ಇದ್ದೀನಿ. ಬಾಕ್ಸ್ಗೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಂಗೆ ಮುಚ್ಚಿಟ್ಟಿದ್ದೆ, ಹಾಗೆ ಬಿಟ್ಟಿದ್ದೆ. ತಣ್ಣಗಾದ್ಮೇಲೆ ತೆಗ್ದಿಡೋಣ ಅಂತ. ನೋಡಿ ಎಷ್ಟು ಚೆನ್ನಾಗಿ ಪೌಡರ್ ಆಗಿದೆ. ಅರ್ಧ ಬಾಕ್ಸ್ ಬಂದಿತ್ತು, ಸಾಕು ಇಷ್ಟು. ಖಾಲಿ ಆದಮೇಲೆ ಮತ್ತೆ ಮಾಡ್ಕೊತೀನಿ. ಇದೆಲ್ಲ ಆದಮೇಲೆ ಸಾಯಂಕಾಲ ಆಯಿತು, ಒಂದು 4:15 ಆಗ್ತಾಯಿತ್ತು. ಹೋಗಿ ಹಿಟ್ಟು ಹಾಕ್ಸ್ಕೊ ಬಂದೆ. ಅದನ್ನು ಕಾಳು ಇಟ್ಟಿದ್ದೆಲ್ಲ ಮುಖಕ್ಕೆ ಪೌಡರ್ನ ಮಾಡ್ಕೊಳೋದು
ಅವೆಲ್ಲ ತಗೊಂಡೋಗಿ ಮಿಲ್ಗೆ ಹಾಕ್ಸ್ಕೊಬಂದೆ. ನೋಡಿ ಈ ಥರ ಸ್ವಲ್ಪ ದರ್ದರಿಯಾಗಿ, ಜಾಸ್ತಿ ಪುಡಿ ಮಾಡಬಾರ್ದು, ಜಾಸ್ತಿ ದರ್ದರಿಯಾಗಿ ಇರಬಾರ್ದು, ಸ್ವಲ್ಪ ರವೆ ರವೆ ಥರ ಇರಬೇಕು. ನಾವು ಮುಖಕ್ಕೆ ಹಚ್ಕೊಳ್ತೀವಲ್ಲ ಅದಕ್ಕೆ ಸ್ವಲ್ಪ ಪುಡಿಯಾಗಿರಬೇಕು. ಜಾಸ್ತಿ ದರ್ದರಿಯಾಗಿದ್ರೂ ಅದು ಹಿಟ್ಟಾಗಲ್ಲ. ಸುಮ್ಮನೆ ನೀರು ಹಾಕಿ ಹಿಂಗೆ ಕಲಸಿದ ತಕ್ಷಣ ಅದೆಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಸ್ವಲ್ಪ ಹಿಟ್ಟಾಗಿರಬೇಕು. ನೋಡಿ ಒಂದು ಈ ಥರ ಒಂದು ಬಾಕ್ಸ್ಗೆ ಹಾಕಿ ಇಟ್ಕೊತೀನಿ. ಎಷ್ಟು ಬೇಕೋ ಅಷ್ಟು ಬಚ್ಚಲ ಮನೆಯಲ್ಲಿ ಇಟ್ಕೊತೀನಿ. ನಾನು ದಿನಾ ಫೇಸ್ ವಾಶ್ ಮಾಡಿದವಾಗ ಇದನ್ನೇ ಹಿಟ್ಟನ್ನ ಬಳಸಿ ಮಾಡೋದು, ಮುಖ ತೊಳೆಯೋದು. ನಾನು ಯಾವುದೇ ರೀತಿಯ ಸೋಪು, ಫೇಸ್ ವಾಶು ಯಾವುದು ಬಳಸಲ್ಲ, ಇದನ್ನೇ ಹಾಕೋದು. ನೋಡಿ ಹುರಿದಿರೋ ಹಿಟ್ಟನ್ನು ಒಂದು ಸ್ಟೀಲ್ ಬಾಕ್ಸ್ ಹಾಕಿ ಫ್ರಿಜ್ಜಲ್ಲಿ ಇಡ್ತೀನಿ. ಇಷ್ಟೇ ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಮಾಡ್ಕೊಬೋದು ಮನೆಯಲ್ಲೇ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಗುಳ್ಳೆ ಇರೋರಿಗೆ ಅಂತೂ ಇನ್ನೂ ಒಳ್ಳೆಯದು. ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ನಾನು ಇದನ್ನೇ ಹಿಟ್ಟನ್ನು ಬಳಸೋದು. ನಾನು ಸೋಪ್ ಬಳಸೋದೇ ಇಲ್ಲ, ಫೇಸ್ ವಾಶು ಏನೂ ಬಳಸೋದೇ ಇಲ್ಲ. ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವ್ಲಾಗಲ್ಲಿ ಸಿಗ್ತೀನಿ.